ದುಃಖದ ಸಾಗರದಲ್ಲಿ ಮುಳುಗಿರುವಂತಹ ವ್ಯಕ್ತಿಗಳಿಗೆ ಮಕ್ಕಳೆನ್ನುವರು ಒಂದು ದೋಣಿ ಇದ್ದ ಹಾಗೆ. ಸಮುದ್ರದಲ್ಲಿ ಮುಳುಗೇತಾ ಇರತಕ್ಕಂತಹ ವ್ಯಕ್ತಿಗೆ ದೋಣಿ ಸಿಕ್ಕರೆ ಹೇಗೆ ಅವನು ಆ ದುಃಖದಿಂದ ಪಾರಾಗಬಲ್ಲನು, ಅದರಂತೆ ತಂದೆ ತಾಯಂದಿರಿಗೆ ಮಕ್ಕಳಾಗಿರುವವರು ಹಾಗೆ ದುಃಖವನ್ನು ದೂರ ಮಾಡುವಂತಹ, ಸಮುದ್ರದಲ್ಲಿ ಮುಳುಗಿರುವವನ ದುಃಖವನ್ನು ದೂರ ಮಾಡುವಂತಹ ದೋಣಿಯಂತಿದ್ದಾರೆ. ಅದನ್ನು ನಿನಗೆ ನಾನು ಹೇಳಲೇಬೇಕು. ಪುರೂರವ ಈ ಮಾತನ್ನು ಕೇಳಿದಾಗ ಇನ್ನಷ್ಟು ಭಕ್ತಿ ಶ್ರದ್ಧೆಯಿಂದ ತಾಯಿಯ ಪಾದವನ್ನೆತ್ತಿ ತನ್ನ ತಲೆ ಮೇಲೆ ಇಟ್ಟುಕೊಂಡು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಗದ್ಗದ ಮಾತಿನಿಂದ ಕೇಳ್ಕೋತಾ ಇದ್ದಾನೆ. ಸರ್ವೈರುಪಾಯೈ ಪಿತ್ರೋಹ್ಯ ಪುತ್ರೋ ನಹರ್ತಿ ಶ್ರಮಂ ಜೀವನ್ಮೃತಸ್ಯ ತಸ್ಯಾಹೋ ನಿಷ್ಫಲೇ ಜನ್ಮ ಜೀವಿತೆ. ಯಾವ ವ್ಯಕ್ತಿ ತಂದೆ ತಾಯಿಯಂದಿರ ದುಃಖವನ್ನು ದೂರ ಮಾಡೋದಿಲ್ಲ ಅಂತಹವನ ಬದುಕೇ ವ್ಯರ್ಥ. ಅವನು ಬದುಕಿದ್ದು ಕೂಡ ಸತ್ತಂತೆ. ಅವನು ಜೀವನ್ಮೃತ ವ್ಯಕ್ತಿ. ಅವನ ನಿಷ್ಫಲೇ ಜನ್ಮ ಜೀವಿತೆ. ಅವನ ಹುಟ್ಟಿಗೂ ಅರ್ಥ ಇಲ್ಲ, ಅವನ ಬದುಕಿಗೂ ಅರ್ಥ ಇಲ್ಲ. ತೀರ್ಥ ಸೇವಾ ದಾನ ಯಜ್ಞ ತಪಃ ಪ್ರಭೃತಿ ಕಾನ್ಯಪಿ ಕೃತಾನಿ ತೇನ ಪುಣ್ಯಾನಿ ಪಿತರವು ಏನ ತೋಷಿತವು. ಒಬ್ಬ ವ್ಯಕ್ತಿ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಬಹುದು, ತೀರ್ಥದಲ್ಲಿ ಸ್ನಾನ ಮಾಡಬಹುದು, ಇನ್ನೇನು ಬಗೆ ಬಗೆಯ ಸೇವೆಗಳನ್ನು ಮಾಡಿದ್ದಿರಬಹುದು, ದಾನ ಯಜ್ಞ ತಪಸ್ಸು ಏನು ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಆ ಎಲ್ಲ ಕೆಲಸಗಳ ಪುಣ್ಯ ಅವನಿಗೆ ಸಿಗೋದು ಅವನು ತಂದೆ ತಾಯಂದಿರ ಸೇವೆಯನ್ನು ಮಾಡಿದ ಅಂತಂದರೆ. ತಂದೆ ತಾಯಂದಿರ ಸೇವೆಯನ್ನು ಮಾಡಿಲ್ಲ, ಬೇರೆ ಎಲ್ಲ ಮಾಡಿದ್ದಾನೆ, ಆ ಯಾವ ಕರ್ಮಗಳಿಂದಲೂ ಕೂಡ ಅವನಿಗೆ ಪುಣ್ಯ ಪ್ರಾಪ್ತ ಆಗೋದಿಲ್ಲ, ಅದು ಅವನಿಗೆ ದಕ್ಕೋದಿಲ್ಲ. ಕೃತಾನಿ ತೇನ ಪುಣ್ಯಾನಿ ಪಿತರವು ಏನು ತೋಷಿತವು. ಅದರ ಬದಲಾಗಿ ಒಂದು ವೇಳೆ ತೀರ್ಥಕ್ಷೇತ್ರಗಳ ಯಾತ್ರೆ ಯಜ್ಞ ದಾನ ಇವನು ಮಾಡದೇ ಹೋದರೂ ಕೂಡ ತಂದೆ ತಾಯಂದಿರ ಸೇವೆಯನ್ನು ಮಾಡಿದ್ದಾರೆ, ಅವನು ಆ ತೀರ್ಥಕ್ಷೇತ್ರಗಳ ಯಾತ್ರೆನೋ ಯಜ್ಞ ಯಾಗಗಳ ಪುಣ್ಯನೋ ಎಲ್ಲವನ್ನು ಕೂಡ ಅವನು ಪಡೆಯಲಿಕ್ಕೆ ಸಮರ್ಥನಾಗ್ತಾನೆ. ಹಾಗಾಗಿ ಸರ್ವಂ ಅನುಗೂತಂ ಸತ್ಯಂ ವದಮಾತಃ ಯಥಾದಥ. ನನ್ನಿಂದ ಸಾಧ್ಯ ಇರುವಂತಹ ಎಲ್ಲ ಪ್ರಯತ್ನವನ್ನು ಮಾಡಬಲ್ಲೆ. ನಿನ್ನ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನನ್ನ ಮುಂದೆ ಅವಶ್ಯವಾಗಿ ಹೇಳಬೇಕು. ತನ್ನ ಮಗನಿಂದ ಇಂತಹ ಒಂದು ಧೈರ್ಯದ ಮಾತು ಬಂದಾಗ ಆ ಇಲ ಅವದತ ತನಯಂ ಸೋಷ್ಣ ನಿಶ್ವಾಸ ಶ್ಲಸಿತಾಧರ, ಕಣ್ಣಲ್ಲಿ ನೀರು ತುಂಬಿಕೊಂಡು ಆಕೆ ತನ್ನ ದುರವಸ್ಥೆಯನ್ನು ಗದ್ಗದಿತವಾದ ಕಂಠದಿಂದ ತುಟಿಗಳು ಅದುರ್ತಾ ಇದ್ದಾವೆ, ಹಾಗೆ ದುಃಖದಿಂದ ಹೇಳ್ತಾ ಇದ್ದಾಳೆ. ಯಥಾವೃತ್ತಂ ಹಿ ದುಃಖಾಬ್ದವು ಮಜ್ಜಮಾನೇವ ವಿಕ್ವಲ. ದುಃಖ ಸಾಗರದಲ್ಲಿ ಮುಳುಗಿಕೊಂಡು ಅಂತ ಇದ್ದಾಳೆ, ನಾನು ಯಾರು? ಸೂರ್ಯವಂಶ ಪ್ರಸೂತಾನಾಂ ಇಕ್ಷ್ವಾಕೂಣಾಂ ತಥಾಕುಲಂ ತತ್ರೋತ್ಪತ್ತಿಂ ಸ್ವಸ್ಯ ನಾಮ ರಾಜ್ಯಪ್ರಾಪ್ತಿಂ ಪ್ರಿಯಾನ್ ಸುತಾನ್. ಸೂರ್ಯವಂಶದಲ್ಲಿ ಹುಟ್ಟಿರತಕ್ಕಂತಹ ಇಕ್ಷ್ವಾಕೂಲ ಸಂಭೂತನಾಗಿರತಕ್ಕಂತಹ ಇಲ ಅನ್ನತಕ್ಕಂತಹ ಚಕ್ರವರ್ತಿ ನಾನಿದ್ದೇನೆ. ನನ್ನಲ್ಲಿಯೂ ರಾಜ್ಯ ಇತ್ತು, ನನಗೂ ಮಕ್ಕಳಿದ್ದಾರೆ, ನಮ್ಮ ಪುರೋಹಿತರು ವಸಿಷ್ಠರಿದ್ದಾರೆ. ತನ್ನ ಮಡದಿಯ ಹೆಸರನ್ನು ಹೇಳಿದ, ತಾನು ಮೃಗಬೇಟೆಗೋಸ್ಕರ ವನಗೆ ಬಂದಂತಹ ಕಾಡಿಗೆ ಬಂದಂತಹ ವಿಚಾರ ತಿಳಿಸಿದ, ಮಂತ್ರಿಗಳನ್ನು ಪುರೋಹಿತರನ್ನೆಲ್ಲ ಕಳುಹಿಸಿದ ವಿಚಾರ ಹೇಳಿದ, ಮೃಗಯಾಸಕ್ತನಾಗಿ ಆ ಹಿಮವತ್ ಪರ್ವತದಲ್ಲಿರತಕ್ಕಂಥ ಗುಹೆಯನ್ನು ಹೊಕ್ಕ ವಿಚಾರ ಹೇಳಿದ, ಅಲ್ಲಿ ಯಕ್ಷಿಣಿಯಿಂದ ತನಗೊದಗಿದಂತಹ ಸ್ಥಿತಿಯನ್ನು ಇವನ್ನೆಲ್ಲವನ್ನು ಹೇಳಿದ. ಉಮಾವನಕ್ಕೆ ಪ್ರವೇಶ ಮಾಡಿದ್ದು, ತನಗೆ ಸ್ತ್ರೀತ್ವ ಪ್ರಾಪ್ತವಾದದ್ದು, ರುದ್ರದೇವರ ಆಜ್ಞೆಯಂತೆ ಸ್ತ್ರೀತ್ವ ಪ್ರಾಪ್ತವಾದದ್ದು, ಅಲ್ಲಿಂದ ಮುಂದೆ ಬುಧನನ್ನು ಕಂಡದ್ದು, ಪುರೂರವನ ಜನ್ಮ, ಇವೆಲ್ಲವನ್ನು ಕೂಡ ಆ ಇಲಾ ಮಗನ ಮುಂದೆ ಬಿಚ್ಚಿಟ್ಟಿದ್ದಾಳೆ. ಯಕ್ಷಿಣೀ ವಾಕ್ಯಮಪ್ಯಸ್ಯ ವರದಾನಂ ತಥೈವ ಚ ಬುಧಪ್ರಾಪ್ತಿಂ ತಥಾ ಪ್ರೀತಿಂ ಪುತ್ರೋತ್ಪತ್ತಿಯಾದ್ಯಶೇಷತಃ ಕಥಯಾಮಾಸ ತತ್ಸರ್ವಂ ಶ್ರುತ್ವಾ ಮಾತರಂ ಬ್ರವೀತ್. ಇಷ್ಟನ್ನು ಕೇಳಿದಾಗ ಪುರೂರವಸು ತಾಯ ಬಳಿ ಕೇಳ್ತಾ ಇದ್ದಾನೆ, ಕಿಂಕರೋಮಿ ಕಿಂಕೃತ್ವ ಸುಕೃತಂ ಭವೇತ್. ಇವಾಗ ನಾನು ಮಾಡಬೇಕಾಗಿರದ ಕೃತ್ಯ ಏನು? ಏತಾವತಾತೆ ತೃಪ್ತಿಸ್ತೇತ್ ಅಲಮೇತೇನ ಚಾಂಬಿಕೆ ಯದಪ್ಯನ್ಯನ್ಮನೋವರ್ತಿ ತದಪಿ ಆಜ್ಞಾಪಯಸ್ವಮೇ. ಇಷ್ಟಕ್ಕೆ ಇಷ್ಟು ವಿಚಾರವನ್ನು ಹೇಳಿದ್ರಿಂದಲೇ ನಿನಗೆ ಮನಸ್ಸಮಾಧಾನ ಅಂತ ಆದದ್ದಾದರೆ ಅಲ್ಲಿಗೆ ವಿರಮಿಸಿಕೋ.
ಇಲ್ಲ ಇಷ್ಟು ವಿಚಾರವನ್ನು ಹೇಳಿದ ಬಳಿಕ ನಾನು ಏನಾದರೂ ಇದರಲ್ಲಿ ಪ್ರವೃತ್ತನಾಗಬೇಕು ಅನ್ನೋದು ನಿನಗೆ ಬಯಕೆ ಇದ್ದರೆ ಅದನ್ನೂ ತಿಳಿಸು. ಇಲ್ಲೇ ಅಂತ ಇದ್ದಾಳೆ, ಇಚ್ಛೇಯಂ ಪುಂಸ್ತ್ವಂ ಉತ್ಕೃಷ್ಟಂ ಇಚ್ಛೇಯಂ ರಾಜ್ಯಮುತ್ತಮಂ ಅಭಿಷೇಕಂಚ ಪುತ್ರಾಣಂ ತವಚಾಪಿ ವಿಶೇಷತಃ. ನಾನು ಮತ್ತೆ ಮರಳಿ ಪುರುಷನಾಗಬೇಕು ಎಂದು ಬಯಸಿದ್ದೇನೆ, ನನ್ನ ಮಕ್ಕಳನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಬೇಕು ಎಂದು ಬಯಸಿದ್ದೇನೆ, ನಿನಗೂ ಪಟ್ಟಾಭಿಷೇಕ ಮಾಡಬೇಕು ಎಂದು ಬಯಸಿದ್ದೇನೆ, ದಾನ ಮಾಡಬೇಕು, ಯಜ್ಞ ಮಾಡಬೇಕು, ಮುಕ್ತಿಯ ಮಾರ್ಗವನ್ನು ನಾನು ಕಂಡುಕೊಳ್ಬೇಕು, ಇದೆಲ್ಲವನ್ನು ಮಾಡಬೇಕು ಅಂತಿದ್ದರೆ ನಿನ್ನ ಅನುಗ್ರಹ ಇದ್ದರೆ, ನಿನ್ನ ಆ ಸಹಾಯದಿಂದ ಮಾತ್ರ ನಾನು ಇದನ್ನೆಲ್ಲ ಮಾಡಬಲ್ಲೆ. ಪುರೂರವ ಕೇಳ್ತಾ ಇದ್ದಾನೆ, ಉಪಾಯಂ ತ್ವಾದು ಪೃಚ್ಛಾಮಿ ಏನ ಪುಂಸ್ತ್ವಮಾಪ್ಸಿಸಿ, ಆಗಲಿ ಅವಶ್ಯವಾಗಿ ಮಾಡೋಣ, ನಾನು ಏನು ಮಾಡಿದರೆ ನಿನಗೆ ಪುರುಷತ್ವ ಪ್ರಾಪ್ತವಾಗತ್ತೆ, ಆ ದಾರಿಯನ್ನು ತಿಳಿಸು. ತಪಸ್ಸು ಮಾಡಲೇ, ಇನ್ಯಾವುದೇ ದಾರಿ ಇದೆ ಅಂತಾದರೆ ಅದನ್ನಾದರೂ ಹೇಳು. ಅದಕ್ಕೆ ಆ ಇಲ್ಲ ಅಂತ ಇದ್ದಾಳೆ, ಬುಧಂ ತ್ವಂ ಪಿತರಂ ಪೃಚ್ಛ ಗತ್ವಾ ಪುತ್ರ ಯಥಾರ್ಥವತ್. ಇದಕ್ಕೆ ನಾನು ಪರಿಹಾರ ಕೊಡಲಿಕ್ಕೆ ಸಮರ್ಥನಲ್ಲ, ನಿನ್ನ ತಂದೆ ಬಳಿಗೆ ಹೋಗಿ ಈ ವಿಚಾರವನ್ನೆಲ್ಲ ತಿಳಿ ಹೇಳು. ಅವನಿಗೆ ಅದರ ವಿಚಾರ ಪರಿಹಾರ ಉಪಾಯ ತಿಳಿದದ್ದಾಗಿದೆ, ಅವನಿನಲ್ಲಿ ತಿಳಿಸ್ತಾನೆ. ತಾಯಿಯ ಮಾತನ್ನು ಕೇಳಿರತಕ್ಕಂತಹ ಪುರೂರವ ತಂದೆ ಬಳಿಗೆ ಹೋಗಿ ನಡೆದ ಘಟನೆ ಎಲ್ಲವನ್ನು ಕೂಡ ತಿಳಿಸಿದ. ಆವಾಗ ಬುಧ ಅಂತ ಇದ್ದಾನೆ, ಹೌದು, ಈಗ ಯಾರು ಅನ್ನೋದು ಈಕೆ ಪೂರ್ವವೃತ್ತ ಅಂತ ನನಗೂ ತಿಳಿದಿದೆ. ಇಲಂ ಜಾನೆ ಮಹಾಪ್ರಾಜ್ಞ ಇಲಾಂ ಜಾತಾಂ ಪುನಸ್ತಧ, ಇಲನಾಗಿದ್ದವ ಇಲಾ ಆದದ್ತಹ ವಿಚಾರ ನನಗೆ ತಿಳಿದಿದೆ. ಉಮಾವನದೊಳಗೆ ಪ್ರವೇಶ ಮಾಡಿದ್ದು ರುದ್ರದೇವರ ಮಾತಿನಂತೆ ಇವನು ಹೆಣ್ಣಾದದ್ದು ಎಲ್ಲ ತಿಳಿದಿದೆ. ಪುರೂರವ ಕೇಳ್ತಾ ಇದ್ದಾನೆ, ಹಾಗಾದರೆ ಆ ರುದ್ರದೇವರನ್ನೇ ಹೋಗಿ ಕೇಳೋಣ, ಅವನನ್ನು ಹೇಗೆ ನಾನು ಆ ಬುಧ ಅಂತ ಇದ್ದಾನೆ. ತಸ್ಮಾತ್ ಶಂಭು ಪ್ರಸಾದೇನ ಉಮಾಯಾಶ್ಚ ಪ್ರಸಾದತಃ ವಿಶಾಪೋ ಭವಿತಾ ಪುತ್ರ ತವಾರಾಧ್ಯ ನಚಾನ್ಯಥ ತಾವಾರಾಧ್ಯ ನಚಾನ್ಯಥ. ಬುಧ ಅಂತ ಇದ್ದಾನೆ, ಯಾವ ರುದ್ರದೇವರ ಪಾರ್ವತೀದೇವಿಯರ ಮಾತಿನಿಂದಾಗಿ ನಿನ್ನ ತಾಯಿಗೆ ಸ್ತ್ರೀತ್ವ ಬಂದದ್ದಿದೆಯೋ, ಪುನಃ ಆ ಇಲ್ಲ ಪುರುಷತ್ವವನ್ನು ಪಡಿಬೇಕು ಅಂತಿದ್ರೆ ಆ ರುದ್ರದೇವರಷ್ಟೇ ಆ ಶಾಪವನ್ನು ಪರಿಹರಿಸಲಿಕ್ಕೆ ಸಮರ್ಥರು. ಹಾಗಾಗಿ ಅವರನ್ನು ಹೋಗಿ ಕಾಣಬೇಕು ನೀನು. ಹ್ಯಾಕೆ ಕಾಣಲಿ ಕೇಳಿದಾಗ ಬುಧ ಅಂತ ಇದ್ದಾನೆ, ಗೋದಾವರಿ ತೀರಕ್ಕೆ ಹೋಗು, ಗೌತಮೀಂ ಗಚ್ಚ ಪುತ್ರತ್ವಂ ತತ್ರಾಸ್ತೆ ಸರ್ವದಾ ಶಿವ. ಆ ಗೋದಾವರಿ ತೀರದಲ್ಲಿ ರುದ್ರದೇವರು ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ, ಉಮೆಯಿಂದ ಸಹಿತರಾಗಿ. ಅಲ್ಲಿ ಹೋಗಿ ನೀನು ಅವರನ್ನು ತಪಸ್ಸಿನಿಂದ ಒಲಿಸಿಕೊಂಡಿ ಅಂತಂದರೆ ಶ್ರೀಮಾನ್ ಶಾಪಹಂತ ವರಪ್ರದ, ಆ ಶಾಪವನ್ನು ಪರಿಹಾರ ಮಾಡಿ ವರ ಕೊಡಲಿಕ್ಕೆ ಸಮರ್ಥನಿದ್ದಾನೆ. ತಂದೆ ಮಾತನ್ನು ಕೇಳಿರತಕ್ಕಂಥ ಪುರೂರವ ಸಂತುಷ್ಟನಾದ, ಗೋದಾವರಿ ತೀರಕ್ಕೆ ಹೋದ. ಅಲ್ಲಿ ಹೋಗಿ ರುದ್ರದೇವರನ್ನು ವಿಶೇಷವಾಗಿ ಸ್ತುತಿಸ್ತಾ ಇದ್ದಾನೆ. ಹೋಗುವಾಗ ತಾನೊಬ್ಬನೇ ಹೋಗಿಲ್ಲ, ಇಲೆಯನ್ನೂ ತನ್ನ ತಾಯಿಯನ್ನೂ ಕರ್ಕೊಂಡು ಹೋದ, ತಂದೆಯನ್ನೂ ಕರ್ಕೊಂಡು ಹೋದ. ಅಲ್ಲಿ ಹೋದಾಗ ಕೇವಲ ಪುರೂರವ ಒಬ್ಬನೇ ತಪಸ್ಸು ಮಾಡಿಲ್ಲ, ಆ ಬುಧನೂ ತಪಸ್ಸು ಮಾಡಿದ, ಇಲೆಯೂ ತಪಸ್ಸು ಮಾಡಿದಳು, ಪುರೂರವನೂ ತಪಸ್ಸು ಮಾಡಿದ. ಎಲ್ಲರೂ ಒಂದಾಗಿ ಮಾಡಿರತಕ್ಕಂಥ ತಪಸ್ಸಿಗೆ ರುದ್ರದೇವರ ಮೆಚ್ಚಿ ಪ್ರತ್ಯಕ್ಷರಾಗಿದ್ದಾರೆ. ಪಾರ್ವತೀದೇವಿಯು ಸಂತುಷ್ಟರಾಗಿದ್ದಾರೆ. ಕೇಳ್ತಾ ಇದ್ದಾರೆ, ಕಿಮಭೀಷ್ಟಂ ಪ್ರದಾಸ್ಯಾಮಿ ಯುಷ್ಮಭ್ಯಂ ತದಂತೆ, ನಿಮ್ಮ ಏನು ಅಭೀಷ್ಟ ಇದೆ ಕೇಳಿ ಅಂತ ಕೇಳಿದಾಗ ಪುರೂರವ ಅಂದ, ರಾಜನಾಗಿರತಕ್ಕಂತಹ ಇಲ್ಲ ನಿನ್ನ ಮಾತನ್ನು ತಿಳಿಯದೆ ಉಮಾವನವನ್ನು ಪ್ರವೇಶ ಮಾಡಿ ಹೆಣ್ಣಾಗಿದ್ದಾನೆ, ಆಕೆಗೆ ಮತ್ತೆ ಪುನಃ ಪುರುಷತ್ವ ಬೇಕಾಗಿದೆ, ಅದನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ತಥೇತ್ಯುವಾಚ ತಾನ್ ಸರ್ವಾನ್ ಭವಸ್ಯತು ಮತೆ ಸ್ಥಿತ. ಪಾರ್ವತೀದೇವಿ ತನ್ನ ಮಾತನ್ನು ರುದ್ರದೇವರು ನಡೆಸಿಕೊಟ್ಟೇ ಕೊಡ್ತಾರೆ ಎಂದು ತಿಳಿದ ಮೇಲೆ ಆ ನಂಬಿಕೆಯಲ್ಲಿ ತಥಾಸ್ತು ಅಂತ ಅಂದುಬಿಟ್ಟಿದ್ದಾರೆ. ರುದ್ರದೇವರಂದರು, ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ರುದ್ರದೇವರಂತ ಇದ್ದಾರೆ, ಅತ್ರಾಭಿಷೇಕ ಮಾತ್ರೇಣ ಪುಂಸ್ತ್ವಂ ಪ್ರಾಪ್ನೋದು ಅಯಂ ನೃಪಃ. ಗೋದಾವರಿ ನೀರನ್ನು ತೆಗೆದುಕೊಂಡು ಬಂದು ಇವನಿಗೆ ಅಭಿಷೇಕ ಮಾಡು, ಮತ್ತೆ ಪುನಃ ಪುರುಷತ್ವವನ್ನು ಪಡೀತಾನೆ.
ಸ್ನಾತಾಯಾ ಬುಧ ಭಾರ್ಯಾಯಾ ಶರೀರಾದ್ವಾರಿ ಶುಶ್ರುವೆ ನೃತ್ಯಂ ಗೀತಂಚ ಲಾವಣ್ಯಂ ಯಕ್ಷಿಣ್ಯ ಇದು ಪಾರ್ಜಿತಂ. ಹಾಗೆ ಆ ಇಲನಿಗೆ ಪುರೂರವ ಗೋದಾವರಿಯ ಜಲವನ್ನು ತಂದು ಗಂಗೆ ಜಲವನ್ನು ತಂದು ಅಭಿಷೇಕ ಮಾಡಿದಾಗ ಯಕ್ಷಿಣಿಯಿಂದ ಪಡೆದಿರತಕ್ಕಂತಹ ವಿದ್ಯೆ, ನೃತ್ಯ, ಗೀತ, ಲಾವಣ್ಯ ಅವೆಲ್ಲವೂ ಕೂಡ ಹರಿದು ಹೋಗಿದೆ. ವಾರಿಧಾರೆ, ನೀರಿನ ಧಾರೆ ರೂಪದಲ್ಲಿ ಅವೆಲ್ಲವೂ ಕೂಡ ಹೋಗಿ ಗಂಗೆಯನ್ನು ಸೇರಿಕೊಂಡಿದ್ದಾವೆ. ಎಲ್ಲಿ ಅವೆಲ್ಲ ಹೋಗಿ ಆ ಗೋದಾವರಿಯನ್ನು ಸೇರಿಕೊಂಡಿದೆಯೋ ನೃತ್ಯ ಗೀತಾಜ ಸೌಭಾಗ್ಯ ಇಮಾ ನದ್ಯೋ ಭವ್ಯವರೆ, ಆ ಹೆಸರಿನಿಂದಾಗಿ ಅವು ಕೂಡ ನದಿಗಳಾಗಿ ಬಿಟ್ಟಿದ್ದಾವೆ. ಎಲ್ಲಿ ಹಾಗೆ ಗಂಗೆಯನ್ನು ಗೋದಾವರಿಯನ್ನು ಸೇರಿಕೊಂಡಿದ್ದಾವೋ ಆ ಸಂಗಮ ತೀರ್ಥವಾಗಿ ಪ್ರಸಿದ್ಧವಾಗಿದ್ದೇವೆ. ತೇಷು ಸ್ನಾನಂಚ ದಾನಂಚ ಸುರರಾಜ್ಯ ಫಲಪ್ರದಂ, ವಿಶೇಷವಾದ ಸ್ವರ್ಗವಾಸಾದಿ ಫಲವನ್ನು ಕೊಡುವ ಸಾಮರ್ಥ್ಯವುಳ್ಳಂತಹ ಆ ತೀರ್ಥವಾಗಿ ಪರಿಣಮಿತವಾಗಿದೆ. ಅದರಂತೇನೆ ಇಲಾ ಪುಂಸ್ತ್ವಮವಾಪ್ಯಾಥ ಗೌರಿ ಶಂಭೋ ಪ್ರಸಾದತಃ, ರುದ್ರದೇವರು ಪಾರ್ವತೀದೇವಿಯವರ ಅನುಗ್ರಹದಿಂದಾಗಿ ಆ ಇಲ ಮತ್ತೆ ಪುನಃ ಪುರುಷತ್ವವನ್ನು ಪಡೆದ. ಮಹಾಭ್ಯುದಯ ಸಿದ್ಧ್ಯರ್ಥಂ ವಾಜಪೇಯ ಅಧಾಕರೋದು, ವಾಜಪೇಯ ಯಾಗವನ್ನು ಮಾಡಿದ. ಮತ್ತೆ ಪುನಃ ಅರಮನೆಗೆ ಹೋದ, ತನ್ನವರನ್ನೆಲ್ಲ ಕೂಡಿಕೊಂಡ. ಚತುರಂಗಂ ಬಲಂ ರಾಜ್ಯಂ ದಂಡಕೆ ಅಸ್ಥಾಪಯತ್ತದ, ಚತುರಂಗ ಸೈನ್ಯವನ್ನು ದಂಡಕಾರಣ್ಯದಲ್ಲಿ ಸ್ಥಾಪನೆ ಮಾಡಿಸಿದ. ರುದ್ರದೇವರು ಆ ತೀರ್ಥದಲ್ಲಿ ವಿಶೇಷವಾಗಿ ಈ ಇಲನಿಗೆ ಅನುಗ್ರಹ ಮಾಡಿದ ರೂಪದಿಂದಾಗಿ ಅವರು ಸನ್ನಿಹಿತರಾಗಿದ್ದಾರೆ. ಇಲಸ್ಯ ನಾಮ್ನಾ ವಿಖ್ಯಾತಂ ತತ್ ಪುರೂರವ ಮುಚ್ಚತೆ, ಇಲಾತೀರ್ಥ ಪುರೂರವ ತೀರ್ಥ ಎಂಬುದಾಗಿ ಆ ತೀರ್ಥ ಪ್ರಸಿದ್ಧವಾಗಿದೆ. ಇಲ ಪೂರ್ವಜಾತಾನ್ ಅಥೋ ಪುತ್ರಾನ್ ಸೂರ್ಯವಂಶಕ್ರಮಾಗತೆ ರಾಜ್ಯೇಭಿಷಿಚ್ಯ ಪಶ್ಚಾತ್ ತಂ ಐಲಂ ಸ್ನೇಹಾದ ಅಸಿಂಚತ್, ತನ್ನ ಪುರುಷರೂಪದಿಂದ ಜನಿಸಿದ್ದಂತಹ ಸೂರ್ಯವಂಶದ ಮಕ್ಕಳನ್ನು ಸೂರ್ಯವಂಶದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ಈ ಪುರೂರವಸನನ್ನು ಸೋಮವಂಶಕರ ಶ್ರೀಮಾನ್ ಅಯಂ ರಾಜ ಭವೇದಿತಿ ಸರ್ವೇಭ್ಯೋ ಮತಿಮಾನೇಭ್ಯ ಜ್ಯೇಷ್ಠ ಶ್ರೇಷ್ಠೋ ಭಬ್ರಹ್ಮನೆ, ಇವನನ್ನು ಚಂದ್ರವಂಶದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾನೆ. ಹೀಗೆ ಎಲ್ಲಿ ಆ ವಾಜಪೇಯಿ ಯಾಗಗಳು ನಡೆದವೋ, ಯತ್ರ ಚ ಕ್ರತವೋ ವೃತ್ತ ಇಲಸ್ಯ ನೃಪದೇ ಶುಭಾ ಯತ್ರ ಪುಂಸ್ತ್ವಂ ಅವಾಪ್ಯಾಥ ಯತ್ರ ಪುತ್ರ ಸಮಾಗತಾ, ಯಾವ ತೀರ್ಥದಲ್ಲಿ ಇವನಿಗೆ ಪುರುಷತ್ವ ಪ್ರಾಪ್ತವಾಯಿತೋ ಮಕ್ಕಳೆಲ್ಲ ಬಂದು ಸೇರಿಕೊಂಡರು. ಯಕ್ಷಿಣಿಯಿಂದ ಕೊಡಲ್ಪಟ್ಟಂತಹ ನೃತ್ಯ ಗೀತ ಲಾವಣ್ಯ ಅವೆಲ್ಲವೂ ಕೂಡ ನದಿಯಾಗಿ ಹರಿದು ಗೋದಾವರಿಯಲ್ಲಿ ಸಂಗಮವಾದವು. ಆ ತೀರ್ಥ ಆಯಾಯ ಹೆಸರಿನಿಂದ ಪ್ರವೃತ್ತವಾಗಿದೆ, ಪ್ರಸಿದ್ಧವಾಗಿದೆ. ಇಲೇಶ್ವರ ಎಂಬ ಹೆಸರಿನಿಂದಾಗಿ ರುದ್ರದೇವರಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಇಂತಹ ತೀರ್ಥದಲ್ಲಿ ತೇಷು ಸ್ನಾನಂಚ ದಾನಂಚ ಸರ್ವಕ್ರತು ಫಲಪ್ರದಂ, ಇಂತಹ ತೀರ್ಥದಲ್ಲಿ ಸ್ನಾನ ದಾನ ಯಜ್ಞ ಯಾಗಗಳು ಮಾಡಿದರೆ ಸಮಸ್ತ ಯಾಗಗಳನ್ನು ಮಾಡಿದಂತಹ ಫಲಕ್ಕೆ ಭಾಗಿಗಳಾಗಬಹುದು ಅಂತ ಹೇಳಿಕೊಂಡು ಬ್ರಹ್ಮದೇವರು ನಾರದರಿಗೆ ಈ ಗೋದಾವರಿ ತೀರ್ಥದಲ್ಲಿರತಕ್ಕಂತಹ ಈ ಇಲೇಶ್ವರ ತೀರ್ಥದ ಕುರಿತಾಗಿ ಉಪದೇಶ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಬ್ರಹ್ಮಪುರಾಣ ಇನ್ನೂ ದೀರ್ಘವಾಗಿದೆ. ಇಂತಹದ್ದು ಇನ್ನೂ ಒಂದು 100 ಕಥೆಗಳು ಇವೆಲ್ಲವೂ ಕೂಡ ಗೋದಾವರಿ ತೀರಕ್ಕೆ ಗೋದಾವರಿಯ ಮಹಾತ್ಮೆಯನ್ನು ಹೇಳತಕ್ಕಂತಹ ಕಥೆಗಳು. ಇಲ್ಲಿ ಯಾರ್ಯಾರೆಲ್ಲ ಇಂತಹ ಬಂದಿರತಕ್ಕಂತಹ ತೊಂದರೆಗಳನ್ನು ಪರಿಹರಿಸಿಕೊಂಡು ಶ್ರೇಯಸ್ಸನ್ನು ಪಡೆದಿದ್ದಾರೆ ಗೋದಾವರಿಗೆ ಸಂಬಂಧಪಟ್ಟಂತೆ ಅನ್ನತಕ್ಕಂಥ ಕಥೆಯನ್ನು ನಾರದರಿಗೆ ಬ್ರಹ್ಮದೇವರು ಇನ್ನಷ್ಟು ತಿಳಿಸ್ತಾ ಇದ್ದಾರೆ. ದೀರ್ಘವಾಗಿರತಕ್ಕಂತಹ ಈ ಪುರಾಣವನ್ನು ಸಮಗ್ರವಾಗಿ ಇಷ್ಟು ದಿವಸಗಳಲ್ಲಿ ಅದು ನಾವು ಹೇಳೋದು ಸಾಧ್ಯ ಇಲ್ಲ. ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ದೇವೆ. ಇದಕ್ಕೆ ಅನುವು ಮಾಡಿಕೊಟ್ಟಿರತಕ್ಕಂತಹ ಶ್ರೀಗಳವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಪ್ರಾಯ ಇಂತಹ ಒಂದು ಅವಕಾಶ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಒಂದು ಗ್ರಂಥವನ್ನು ನಾವು ನೋಡುವ ಅವಕಾಶವೇ ಇಲ್ಲ, ಅದು ಹಾಗೇ ಉಳಿದು ಬಿಟ್ಟಿರುತ್ತೆ. ಕೃಷ್ಣದೇವರ ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದಾಗಿ ಇವತ್ತು ನಾವು ಅಂತಹ ಒಂದು ಅವಕಾಶ ಲಭ್ಯವಾಗಿದೆ. ಯಥಾಮತಿ ಇಷ್ಟು ವಿಚಾರಗಳನ್ನು
ಮುಂದಿಟ್ಟಿದ್ದೇವೆ. ಶ್ರೀಕೃಷ್ಣ ದೇವರು ಶ್ರೀಮದ್ ಆಚಾರ್ಯರ ಅಂತರ್ಗತನಾಗಿ ನಿಂತುಕೊಂಡು ನಾವು ಮಾಡಿರ್ತಕ್ಕಂತಹ ಸೇವೆಯನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನು ಕೂಡ ಹರಸಲಿ ಅಂತ ಹೇಳಿಕೊಂಡು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಶ್ರೀಗಳವರನ್ನು ಅಭಿನಂದಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು.